ಎಲ್ಲರಿಗೂ ಅನುಶಿತಿ ಮಾಡುವ ನಮಸ್ಕಾರಗಳು. ನೋಡಿ, ನಾನು ನಿಮಗೆ ಇವತ್ತು ಹೊಸ ವ್ಲಾಗ್ನಲ್ಲಿ ಬಂದಿದ್ದೀನಿ. ನಾನು ನಿಮಗೆ ಟ್ರೈನಲ್ಲಿ 3A ಅಂದರೆ ಏನು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಚೆನ್ನೈಗೆ ನನ್ನ ಮಗನ ನೋಡಲು ಹೊರಟಿದ್ದೆ. ಸೊ 3Aಲ್ಲಿ ಸೀಟ್ ರಿಸರ್ವೇಷನ್ ಮಾಡಿದ್ವಿ. ನಾವು 3Aಲ್ಲಿ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ಯಾವ ಥರ ಇರುತ್ತಂದರೆ 3 ಸ್ಟೆಪ್ಪು ಇರುತ್ತೆ. ಸೇಮ್ ಸ್ಲೀಪರ್ ಹೇಗಿರುತ್ತೆ ಅದೇ ಥರ ಇರುತ್ತೆ. ಬಟ್ ಇಲ್ಲಿ ವಿಂಡೋಸ್ ವ್ಯೂಸ್ ಎಲ್ಲ ನೋಡೋಕ್ಕೆ ವಿಂಡೋಸ್ ಫುಲ್ ಕ್ಲೋಸ್ ಆಗಿರುತ್ತೆ, ಯಾಕಂದರೆ 3A ಇರುತ್ತೆ. ಸೊ ಇಲ್ಲಿ ತುಂಬ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ. ನಮಗೆ ಬೆಡ್ಶೀಟ್ ಕೊಟ್ಟಿರ್ತಾರೆ, ಟವಲ್ ಕೊಟ್ಟಿರ್ತಾರೆ, ಹಾಗೆ ರಗ್ ಕೊಟ್ಟಿರ್ತಾರೆ, ದಿಮ್ ಕೊಟ್ಟಿರ್ತಾರೆ. ಕಂಫರ್ಟೇಬಲ್ ಆಗಿ ನಾವು ನಿದ್ದೆ ಮಾಡ್ಬೋದು. ನೋಡಿ, ಇದು ಸೈಡ್ ಬರ್ತ್ ಅಂತ ಹೇಳ್ತೀವಲ್ಲ, ಇದು ಹೇಗೆ ಇರುತ್ತೆ ಅಂದರೆ ನಾವು ಆ ಸೀಟ್ನ ಕೆಳಗಡೆ ಬಿಟ್ಟಾಗ ನಾವು ನೀಟಾಗಿ ನಿದ್ದೆ ಮಾಡ್ಬೋದು. ಅದೇ ನಮಗೆ ಕೂತ್ಕೋಬೇಕು, ಹರಟೆ ಕಚ್ಕೋಬೇಕು, ನಾವು ಮಾತಾಡಬೇಕು ಫ್ಯಾಮಿಲಿಯೆಲ್ಲ ಅಂತ ಹೇಳಿದಾಗ ಈ ಸೀಟ್ನ ನಾವು ಮೇಲೆ ಒರೆಸಿದಾಗ ಒಂದು ಲಾಕ್ ಸಿಸ್ಟಮ್ ಇರುತ್ತೆ. ಹಾಗೆ ನಾವು ಹೊರಗಡೆ ಈ ಸ್ಕ್ರೀನ್ನ ತೆಗೆದಾಗ ಮನೇಲಿ ಹೇಗಿರ್ತೀವಿ ಅದೇ ಥರ ನಾವು ಹೊರಗಡೆ ವ್ಯೂಸ್ನು ಅದೇ ಥರ ನೋಡ್ಬೋದು. ಹಾಗೆ ನೋಡಿ, ಇದು ಯಾವ ಥರ ಇರುತ್ತಂದರೆ ನಮ್ಗೆ ಸಡನ್ನ ನೋಡುವಾಗ ಸ್ಲೀಪಿಂಗ್ ಬೋಗಿ ಅಂತ ನಾವು ನೋಡಿದಾಗೆ ಆಗುತ್ತೆ. ಬಟ್ ಇದು ಆ ಥರ ಇಲ್ಲ. ಇದು ತುಂಬ ಅಗಲ ಇರುತ್ತೆ ಸೀಟು, ಹಾಗೆ ತುಂಬ ಥಿಕ್ನೆಸ್ ಆಗಿರುತ್ತೆ. ಮತ್ತು ಇಲ್ಲಿ ಯಾವ ಥರ ಅಂದರೆ ಲಾಕ್ ಸಿಸ್ಟಮ್ ಇರುತ್ತಲ್ಲ, ಈಗ ಒಂದು ಫ್ಯಾಮಿಲಿಯಲ್ಲಿ ನಾವು ಹೋಗ್ತಿದ್ದಾಗ ನಾವು ಏನು ಮಾಡ್ಬೋದು ಅಂದರೆ ಎಲ್ಲ ಕೆಳಗಡೆನೇ ಕೂತ್ಕೊಬಿಟ್ಟು ಆರಾಮ್ಸೆ ಎಂಜಾಯ್ ಮಾಡಬೇಕಂದಾಗ ಆ ಮಧ್ಯ ಸೀಟಲ್ಲಿ ಒಂದು ಲಾಕ್ ಸಿಸ್ಟಮ್ ಕೊಟ್ಟಿರ್ತಾರೆ. ಅದನ್ನು ನಿಧಾನಕ್ಕೆ ಸೀಟ್ನ ಹೀಗೆ ಕೆಳಗಡೆ ಬಿಟ್ಬಿಟ್ಟು ಆರಾಮ್ಸೆ ಹೀಗೆ ಕೂತ್ಕೋಬೋದು. ಹೀಗೆ ಕೂತ್ಕೊಬಿಟ್ಟು ನಾವು ಫ್ಯಾಮಿಲಿ ಫ್ರೆಂಡ್ಸು ಹಿಂಗೆ ಎಂಜಾಯ್ ಮಾಡ್ಕೊಬಿಟ್ಟು ನಾವು ನಮ್ಮ ಪ್ರಯಾಣನ ನಾವು ಮಾಡ್ಬೋದು. ಅದೇ ಥರ ನಮಗೆ ಈ AC ಯಲ್ಲಿ ಹೇಗಾಗತ್ತೆ ಅಂತ ಹೇಳಿದರೆ ನಮಗೆ ಎಲ್ಲೂ ಡಿಸ್ಟರ್ಬೆನ್ಸ್ ಅನಿಸಲ್ಲ. ಇವಾಗ ಜನರಲ್ ಬೋಗಿಯಲ್ಲಾಗಲಿ ನಮಗೆ ಇಲ್ಲ ಮಾಮೂಲು ಸ್ಲೀಪರಲ್ಲಾಗಲಿ ನಮಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಯಾಕಂದರೆ ಜನ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಇಲ್ಲಿ ಹಾಗಿಲ್ಲ, ನಾವು ಮನೇಲಿ ಹೇಗಿರ್ತೀವಿ ಹಾಗೇ ಇರೋ ಹಾಗೆ ನಮಗೆ ಭಾಸ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಇನ್ನೊಂದು ಏನಂದರೆ ಆ ಫುಡ್ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಮಗೆ ಹಸುವಾದಾಗ ಏನಾದರೂ ಇದ್ದರೆ ತಿಂದುಬಿಡಿ, ಇಲ್ಲ ಪಾರ್ಸೆಲ್ ಏನಾದರೂ ತಗೊಂಡೋಗಿ. ಯಾಕಂದರೆ ಅಲ್ಲಿ ನಿಮ್ಮ 3Aಯಲ್ಲಿ AC ಯಲ್ಲಿ ಆಗಲಿ ಸೆಕೆಂಡ್ AC ಯಲ್ಲಿ ಆಗಲಿ ಪದೇ ಪದೇ ನಿಮಗೆ ತಿಂಡಿ ಅಥವಾ ಊಟವನ್ನು ಮಾರ್ಕೊಂಡು ಬರಲ್ಲ. ಸೊ ನೀವು ಆವಾಗ ಏನು ಮಾಡಬೇಕು, ನೀವೇನು ಪಾರ್ಸೆಲ್ ತಗೊಬಿಟ್ಟು ನೀವು ತಿನ್ನಬೇಕು. ಯಾಕಂದರೆ ನಮಗೆ ಅದೇ ಥರ ಅನುಭವ ಆಗಿದೆ. ಸೊ ಹೊಟ್ಟೆ ತುಂಬ ಊಟ ತಿಂಡಿ ಮಾಡಿ ಚೆನ್ನಾಗಿ ಹರಟೆ ಕೊಚ್ಕೊಬಿಟ್ಟು ಮಾಡಿಕೊಂಡು ಕಂಫರ್ಟೇಬಲ್ ಆಗಿ ನೈಟು ಈ ಥರ ವ್ಯೂಸ್ ನೋಡ್ಕೊಂಡು ನಿದ್ದೆ ಮಾಡ್ಬೋದು. ನಿಮ್ಮ ಥಿಂಗ್ಸು ಕೂಡ ತುಂಬ ಸೇಫ್ಟಿಯಾಗಿರುತ್ತೆ. ಯಾಕಂದರೆ ಇಲ್ಲಿ ಅನ್ನೋನ್ ಪರ್ಸನ್ ಬರೋ ಚಾನ್ಸೇ ಇರೋಲ್ಲ. ಮತ್ತು ಕಿಟಕಿಯಿಂದ ಮೊಬೈಲ್ ಎಳಿತಾರೆ, ಪರ್ಸ್ ತಗೊಂಡು ಹೋಗ್ತಾರೆ. ಆ ಥರದ್ದು ಕೂಡ ನಮಗಿಲ್ಲಿ ರೀಸನ್ ಇಲ್ಲ. ಯಾಕಂದರೆ ಎಲ್ಲ ಕಿಟಕಿನೂ ಕೂಡ ಕಂಫರ್ಟೇಬಲಾಗಿ ಕ್ಲೋಸ್ ಆಗಿರುತ್ತೆ. ಹಾಗಾಗಿ ನಿಮಗೆ ಅದು ಕೂಡ ನಿಮಗೆ ಟೆನ್ಷನ್ ಇರೋಲ್ಲ. ಇನ್ನೊಂದೇನೆಂದರೆ 3AC ಯಲ್ಲಿ ಯಾವ ಥರ ಇರುತ್ತಂದರೆ ಅಲ್ಲಿ ಹೋದ್ಕೂಳೆ ಹಬ್ಬ ಮಲ್ಕೊಬಿಡೋಣ ಅನ್ನೋಷ್ಟು ಖುಷಿಯಾಗಿರುತ್ತೆ. ನನ್ನ ಗಂಡ ಅಂತೂ ದಿಂಬು ಬೆಡ್ಶೀಟು ನೋಡಿದ ಕೂಡಲೇ ಹಾಗೆ ಮಲ್ಕೊಬಿಟ್ರು. ಬೆಳಗ್ಗೆನೇ ಎಚ್ಚರಿಕೆ ಆಗಿದ್ದು ನಮಗೆ.